ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡದ ಹತ್ತಿರ, ಮುರಕಟ್ಟಿ. ಆತ್ಮೇರೆ, ಇವತ್ತಿನ ಸಂಚಿಕೆಯಲ್ಲಿ ಜೀರಿಗೆ, ಇದರ ಸೇವನೆಯಿಂದ ಯಾವೆಲ್ಲ ಆರೋಗ್ಯದ ಲಾಭಗಳಾಗ್ತವೆ ಅನ್ನೋದನ್ನ ನೋಡೋಣ. ಜೀರಿಗೆ ಒಂದು ಆರೋಗ್ಯದ ಒಂದು ಶಕ್ತಿ ಅಂತ ಹೇಳ್ಬೋದು. ಜೀರಿಗೆ ಗುಣಧರ್ಮವನ್ನು ನಾವು ನೋಡೋದಾದ್ರೆ, ಜೀರಿಗೆ ಸ್ವಭಾವತಃ ಉಷ್ಣವೀರ್ಯ ಗುಣಧರ್ಮವನ್ನು ಹೊಂದಿದೆ. ಅಂದ್ರೆ ಇದರ ಒಂದು ಸ್ವಭಾವ ಏನಂದ್ರೆ ಹೀಟ್, ಉಷ್ಣ. ಹಾಗೂ ಇದರ ರಸ ಬಾಯಲ್ಲಿಟ್ಟಾಗ ಅದರ ರಸ ಹೇಗಿರ್ತದೆ? ಕಷಾಯ ರಸ ಮತ್ತೆ ಖಾರ, ಒಗರು ಮತ್ತೆ ಖಾರ ರಸವನ್ನ ಇದು ಹೊಂದಿದೆ. ಕಟು ರಸ ಮುಖ್ಯವಾಗಿ. ಅದು ಹೊಟ್ಟೆಯಲ್ಲಿ ಹೋದ್ಮೇಲೆ ಜೀರ್ಣ ಆದ್ಮೇಲೆ ಅದರ ವಿಪಾಕ ಆಗತ್ತಲ್ಲ, ಅದು ಕೂಡ ಖಾರನೇ. ವಿಪಾಕನೂ ಕೂಡ ಖಾರನೇ. ಆಮೇಲೆ ಇದು ತೀಕ್ಷ್ಣ, ಉಷ್ಣ, ಲಘು ಸ್ವಭಾವವನ್ನ ಶರೀರದಲ್ಲಿ ಸೃಷ್ಟಿ ಮಾಡುತ್ತೆ. ಅದರ ಜೊತೆಗೆ ಇದು ಒಳ್ಳೆಯ ದೀಪನ ಪಾಚನ ಮತ್ತು ಚಕ್ಷುಷ್ಯ, ಅಂದ್ರೆ ಕಣ್ಣಿಗೆ ಬಹಳ ಒಳ್ಳೆಯದು. ಸರಿಯಾಗಿ ಜೀರ್ಣ ಆಗ್ತಾ ಇರೋದಿಲ್ಲ, ಕೆಲವು ಜನರಿಗಂತೂ ಹೊಟ್ಟೆ ಹಸಿಯೋದೇ ಇಲ್ಲ, ಅಂಥವ್ರಿಗೆ ಇದು ಬಹಳ ಒಳ್ಳೆಯದು. ಇನ್ನು ಕೆಲವು ಜನರಿಗೆ ಹೊಟ್ಟೆ ಹಸಿತಾ ಇರ್ತದೆ, ಆದರೆ ತಿಂದ ಮೇಲೆ ಹೊಟ್ಟೆ ಒಬ್ಬರ ಜೀರ್ಣನೇ ಆಗೋದಿಲ್ಲ, ಅಂಥವ್ರಿಗೂ ಕೂಡ ಇದು ದಿ ಬೆಸ್ಟ್ ಔಷಧಿ ಅಂತಾನೆ ನಾವು ಹೇಳ್ಬೋದು. ಇದರ ಪ್ರಯೋಗವನ್ನು ಹೇಗೆ ಮಾಡೋದು, ಯಾವ್ಯಾವ ಆರೋಗ್ಯದ ಸಮಸ್ಯೆಗಳನ್ನು ಇದರಿಂದ ನಾವು ತಡೆಗಟ್ಟಬಹುದು, ಯಾವ್ಯಾವ ಆರೋಗ್ಯದ ಸಮಸ್ಯೆಗಳನ್ನು ನಾವು ಈ ಒಂದು ಮನೆಮದ್ದಿನ ಪ್ರಯೋಗದಿಂದ ನಿವಾರಣೆ ಮಾಡಿಕೊಳ್ಬೋದು ಅನ್ನೋದನ್ನ ಒಂದೊಂದಾಗಿ ನೋಡೋಣ. ಯಾಕಂದ್ರೆ ಇದರ ಗುಣಧರ್ಮ ತಿಳ್ಕೊಳ್ಳದೆ ನಾವು ಪ್ರಯೋಗ ಮಾಡೋದು ಅಷ್ಟೊಂದು ಉಪಯೋಗಕಾರಿ ಅಲ್ಲ. ನೋಡಿ, ಇದರ ಗುಣಧರ್ಮವನ್ನ ನಾ ಏನು ಹೇಳಿದೆ ಅಂದ್ರೆ ಉಷ್ಣ, ಲಘು, ವೃಕ್ಷ ಅಂತ ಹೇಳಿದೆ. ಇದು ಉಷ್ಣವೀರ್ಯ ಗುಣಧರ್ಮವನ್ನ ಹೊಂದಿರೋದ್ರಿಂದ ವಾತಜ ರೋಗಗಳನ್ನು ನಿವಾರಣೆ ಮಾಡುತ್ತದೆ. ವಾತದ ಒಂದು ಸ್ವಭಾವ ಏನು? ಶೀತ, ತಂಪು. ಹಾಗೂ ಲಘು, ವೃಕ್ಷ, ಉಷ್ಣವೀರ್ಯ ಗುಣಧರ್ಮ ಇರೋದ್ರಿಂದ ಕಫ ರೋಗಗಳಿಗೂ ಕೂಡ ಇದು ಬಹಳ ಒಳ್ಳೆಯ ಔಷಧಿಯಾಗಿ ಕೆಲಸ ಮಾಡ್ತದೆ. ಒಟ್ಟಿನಲ್ಲಿ ಯಾರಿಗೆ ವಾತಕ್ಕೆ ಸಂಬಂಧಪಟ್ಟಿರುವ ಸಮಸ್ಯೆಗಳು, ಕಫಕ್ಕೆ ಸಂಬಂಧಪಟ್ಟಿರುವ ಸಮಸ್ಯೆಗಳಿರ್ತವೆ, ಅಂಥವರಿಗೆ ದಿವ್ಯೌಷಧವಾಗಿ ಈ ಜೀರಿಗೆ ಕೆಲಸ ಮಾಡುತ್ತೆ. ಇದು ಪಿತ್ತ ಪ್ರಕೋಪವನ್ನ ಮಾಡುವ ಒಂದು ಔಷಧಿ ಸತ್ವಗಳನ್ನು ಹೊಂದಿದೆ. ಅದಕ್ಕೆ ಹೆಚ್ಚಿಗೆ ತುಂಬ ಹೈಪರ್ ಆಸಿಡಿಟಿ, ತುಂಬ ಪಿತ್ತ ಇರೋರು ಇದನ್ನ ಸ್ವಲ್ಪ ನೋಡಿ ಸೇವನೆ ಮಾಡಬೇಕಾಗ್ತದೆ. ಇದರ ಜೊತೆಗೆ ಸ್ವಲ್ಪ ತುಪ್ಪದ ಒಂದು ಪ್ರಯೋಗವನ್ನು ಕೂಡ ಅವರು ಮಾಡಬೇಕು. ಪಿತ್ತ ಪ್ರಕೃತಿ ಇರೋರು ಹೇಗೆ ಇದರ ಪ್ರಯೋಗ ಮಾಡೋದು ಅಂಥೇಳಿ ಕೊನೆಗೆ ಹೇಳ್ತೇನೆ. ಈಗ ಮುಖ್ಯವಾಗಿ ವಾತಕ್ಕೆ ಸಂಬಂಧಪಟ್ಟ 80 ರೋಗಗಳು, ಪಿತ್ತಕ್ಕೆ ಸಂಬಂಧಪಟ್ಟ 20 ರೋಗಗಳು, ಬರೋಬ್ಬರಿ 100 ರೋಗಗಳನ್ನು ಬರದಂತೆ ತಡೆಯುವ ಶಕ್ತಿ ಈ ಜೀರಿಗೆಯಲ್ಲಿ ನಾವು ಕಾಣಬಹುದು. ಕಫ ಮತ್ತು ವಾತ ಪ್ರಕೃತಿ ಇರೋರು ಇದನ್ನ ನಿರ್ಭೀತಿಯಿಂದ ಬಳಸಬಹುದು. ಹಾಗಿದ್ರೆ ಈ ಜೀರಿಗೆಯನ್ನು ಬಳಸೋದ್ರಿಂದ ಏನಾಗುತ್ತೆ? ಮುಖ್ಯವಾಗಿ ಗ್ಯಾಸ್ಟ್ರಿಕ್ಕು, ಅಸಿಡಿಟಿ ಮತ್ತೆ ಮಲಬದ್ಧತೆ ಸಮಸ್ಯೆ ಯಾರಿಗಿರ್ತದೆ ಅದು ಈ ಒಂದು ಕಷಾಯ, ಜೀರಿಗೆ ಕಷಾಯವನ್ನು ಸೇವನೆ ಮಾಡೋದ್ರಿಂದ ಗುಣ ಆಗ್ತದೆ. ಬೆಳಗ್ಗೆ ಅಥವಾ ಸಾಯಂಕಾಲ ಆಹಾರದ ನಂತರ ಈ ಕಷಾಯ ಕುಡಿಯೋದು. ಇನ್ನು ಇದಾದ ಮೇಲೆ ಆ ಕಷಾಯ ಮಾಡೋ ವಿಧಾನ ಕೊನೆಗೆ ಹೇಳ್ತೇನೆ. ಯಾರಿಗೆ ಹೆರಿಗೆ ನಂತರ ಒಂದು ಹೊಟ್ಟೆಯಲ್ಲಿ ಬೊಜ್ಜು ಉಳ್ಕೊಳ್ತದೆ, ಅದನ್ನು ಕರಗಿಸ್ಲಿಕ್ಕೂ ಈ ಕಷಾಯ ತುಂಬಾ ಒಳ್ಳೆ ಸಹಕಾರವನ್ನು ಕೊಡ್ತದೆ. ಒಂದು 3 ತಿಂಗಳು ಬಳಸ್ಬೇಕು ಇದನ್ನು. ಹೊಟ್ಟೆ ಬೊಜ್ಜು ಕರಗುತ್ತೆ, ಹೆರಿಗೆ ನಂತರ ಬಂದಿರುವ ಹೊಟ್ಟೆಯ ಬೊಜ್ಜು. ಆಮೇಲೆ ಇದ್ರ ಕಷಾಯ ಕುಡಿಯೋದ್ರಿಂದ ಹೆರಿಗೆ ನಂತರ ಹೆಣ್ಮಕ್ಳಿಗೆ ಸರಿಯಾಗಿ ಹಾಲು ಬರ್ತಾ ಇರೋದಿಲ್ಲ, ಅಂಥದಕ್ಕೂ ಕೂಡ ಇದು ಒಳ್ಳೆಯ ಒಂದು ಔಷಧಿಯಾಗಿ ಕೆಲಸ ಮಾಡುತ್ತೆ. ಚೆನ್ನಾಗಿ ಹಾಲು ಬರಲಿಕ್ಕೆ ಇದು ಒಳ್ಳೆಯ ಒಂದು ಔಷಧಿಯಾಗಿ ಕೆಲಸ ಮಾಡುತ್ತೆ. ಶ್ರೋತಸ್ಸುಗಳನ್ನು ಇದು ಏನು ಮಾಡುತ್ತೆ ಅಂದರೆ ಶುದ್ಧೀಕರಣ ಮಾಡುತ್ತೆ. ಅಲ್ಲಿ ಸರಿಯಾಗಿ ಆ ಒಂದು ಕ್ಷೀರದ ಗ್ರಂಥಿಗಳ ಆ ಒಂದು ಬ್ಲಾಕೇಜಸ್ಗಳು ಓಪನ್ ಆದಾಗ ಚೆನ್ನಾಗಿ ಹಾಲಿನ ಉತ್ಪತ್ತಿ ಆಗ್ತದೆ. ಆಮೇಲೆ
ಇದರ ಸೇವನೆಯನ್ನು ಪ್ರೆಗ್ನೆಂಟ್ ಹೆಣ್ಮಕ್ಳು 8 ತಿಂಗಳ ಮುಗಿದ ಮೇಲೆ ಮಾಡಬೇಕು. 8 ತಿಂಗಳು ಮುಗಿದು 9ನೇ ತಿಂಗಳ ಪ್ರಾರಂಭ, ಆವಾಗ 9ನೇ ತಿಂಗಳು ಸ್ಟಾರ್ಟ್ ಆದಮೇಲೆ ಇದನ್ನು ಕಷಾಯ ಸೇವನೆ ಮಾಡೋದನ್ನು ಪ್ರಾರಂಭ ಮಾಡಿದ್ರೆ, ಇದು ಸ್ವಲ್ಪ ತುಪ್ಪ ಹಾಕಿ ಒಂದು ಕಷಾಯಗಳನ್ನ ಸೇವನೆ ಮಾಡ್ತಾ ಬಂದರೆ ಹುಟ್ಟೋ ಮಗು ಚೆನ್ನಾಗಿ ಹುಟ್ಟುತ್ತೆ, ನಾರ್ಮಲ್ ಡೆಲಿವರಿ ಆಗ್ತದೆ. ಇದೊಂದು. ಆಮೇಲೆ ಯಾರಿಗೆ ಬೊಜ್ಜು ಒಬೆಸಿಟಿ ಇರ್ತದೆ ಅದನ್ನು ಕರಗಿಸ್ಲಿಕ್ಕೂ ಇದರ ಕಷಾಯವನ್ನು ಕುಡಿಯೋದು. ಬೊಜ್ಜನ್ನು ವೇಗವಾಗಿ ಇದು ಕರಗಿಸುತ್ತೆ, ಫ್ಯಾಟ್ ಮೆಟಬಲಿಸಮನ್ನು ಇನ್ಕ್ರೀಸ್ ಮಾಡುತ್ತೆ. ಲಿವರಿನ ಒಂದು ಸಮಸ್ಯೆಗಳು, ಫ್ಯಾಟಿ ಲಿವರ್, ಅದನ್ನು ಕೂಡ ಇದು ದೂರ ಮಾಡ್ತದೆ. ಆಮೇಲೆ ಕಿಡ್ನಿ, ಪಿತ್ತಕೋಶ, ಲಿವರ್, ಕರಳು ಇವುಗಳನ್ನು ಶುದ್ಧೀಕರಣ ಮಾಡ್ತಕ್ಕಂಥ ಕೆಲಸವನ್ನು ಇದು ಮಾಡ್ತದೆ, ಸ್ವಚ್ಛ ಮಾಡೋದು, ಕ್ಲೆನ್ಸಿಂಗ್. ಆಮೇಲೆ ಈ ಜೀರಿಗೆಯ ಕಷಾಯವನ್ನು ನಾವು ಕುಡಿದ್ರಿಂದ ಇದರಲ್ಲಿ ಐರನ್ ಅಂಶನೂ ಇರೋದ್ರಿಂದ ರಕ್ತಹೀನತೆಯ ಸಮಸ್ಯೆಯನ್ನು ಕೂಡ ಇದು ಕಡಿಮೆ ಮಾಡುತ್ತದೆ. ಅದರ ಜೊತೆಗೆ ಜೀರಿಗೆ ಕಷಾಯದ ಸೇವನೆಯಿಂದಾಗಿ ಹಾರ್ಟ್ ಬ್ಲಾಕೇಜ್ ಆಗೋದಿಲ್ಲ. ಡಯಾಬಿಟಿಸ್ ಮತ್ತು BP ಇರೋರು ಈ ಕಷಾಯ ಸೇವನೆ ಮಾಡೋದ್ರಿಂದ BP ಮತ್ತು ಸಕ್ಕರೆ ಕಾಯಿಲೆಯನ್ನು ನಾವು ರಿವರ್ಸ್ ಮಾಡ್ಕೊಳ್ಬೋದು. ಕೆಲವೊಂದಿಷ್ಟು ಮನೆಮದ್ದುಗಳ ಜೊತೆಗೆ ಈ ಕಷಾಯವನ್ನು ಸೇವನೆ ಮಾಡಬೇಕು, ಪ್ರಾಣಾಯಾಮವನ್ನು ಮಾಡಬೇಕು, ಅಂದರೆ ಅದು ಸಾಧ್ಯ ಇದೆ. ನಮ್ಮ ಆಶ್ರಮದಲ್ಲಿ ನಾವು 5 ದಿವಸ ಪ್ರತಿ ತಿಂಗಳು ಶಿಬಿರ ಮಾಡ್ತೇವೆ. ಅಲ್ಲಿಂಥ ಕಷಾಯಗಳನ್ನು, ಮನೆಮದ್ದುಗಳನ್ನು, ಯೋಗ ಇಂಥವೆಲ್ಲವನ್ನು ಮಾಡಿಸಿ 5 ದಿವಸದಲ್ಲಿ ಒಳ್ಳೆಯ ಪರಿಣಾಮಗಳನ್ನು ಆರೋಗ್ಯದಲ್ಲಿ ನಮ್ಮಲ್ಲಿ ಆ ಶಿಬಿರಕ್ಕೆ ಅಟೆಂಡ್ ಆದವರು ತಮ್ಮ ಅನುಭವಗಳನ್ನ ಹೇಳ್ಕೊಳ್ತಾ ಇರ್ತಾರೆ. ನಾವು ಇಷ್ಟೊಂದು ಆರೋಗ್ಯ ಸಮಸ್ಯೆ ಇತ್ತು, ನಮಗೆ ಈ ಔಷಧಿ ತೆಗೆದುಕೊಳ್ತಾ ಇದ್ವಿ, BP-ಗೆ, ಶುಗರ್ಗೆ, ಅದಕ್ಕೆ ಥೈರಾಯ್ಡ್ಗೆ, ಅವೆಲ್ಲ ಈಗೆಲ್ಲ ಬ್ಲಡ್ ಚೆಕಪ್ ಮಾಡಿದ್ರೆ ನಾರ್ಮಲ್ ಬರ್ತಾ ಇದ್ದಾವೆ ಅಂತ ಹೇಳ್ತಾರೆ. ಕೆಲವು ಜನ ನಾವೆಲ್ಲ ಚೆನ್ನಾಗಿದ್ದೀವಿ ಅಂಥೇಳಿ ಮಾತ್ರೆ ನಿಲ್ಲಿಸಿದ್ದೀವಿ ಅಂತ ಹೇಳ್ಬಿಟ್ಟು ಅವರ ಅನುಭವಗಳನ್ನ ಹೇಳ್ತಾ ಇರ್ತಾರೆ. 5 ದಿವಸದಲ್ಲಿ ಇಂಥ ಪರಿಣಾಮಗಳನ್ನು ಕಾಣಬಹುದಾದರೆ ಜೀವನ ಪರ್ಯಂತ ಇಂಥದೇ ಜೀವನ ಪದ್ಧತಿಯಲ್ಲಿ ನಾವು ಬದುಕಿದರೆ ಯಾಕೆ ಅದು ಸಾಧ್ಯ ಇಲ್ಲ ಹೇಳಿ. ಅದಕ್ಕೆ ಆ ಶಿಬಿರದಲ್ಲಿ ತಾವು ಕೂಡ ಭಾಗವಹಿಸ್ಬೋದು. ಪ್ರತಿ ತಿಂಗಳು 5 ದಿವಸ ಇರ್ತದೆ. ಇನ್ನು ಮತ್ತೆ ಜೀರಿಗೆ ಉಪಯೋಗವನ್ನು ಮತ್ತೆ ತಿಳ್ಕೊಳ್ತಾ ಹೋಗೋದಾದರೆ, ಇಲ್ಲಿ ನಮ್ಮ ಏನಂತ ಹೇಳಿದ್ರೆ ಅವರೋಧಗಳು ಸಂಪೂರ್ಣವಾಗಿ ಶುದ್ಧೀಕರಣ ಆಗ್ತವೆ, ಬ್ಲಾಕೇಜಸ್ಗಳು ಶುದ್ಧೀಕರಣ ಆಗ್ತವೆ ಜೀರಿಗೆ ಕಷಾಯದಿಂದ. ಮತ್ತು ಯಾರಿಗೆ ಲೂಸ್ ಮೋಷನ್ ಆಗ್ತಿರುತ್ತೆ ನೋಡಿ, ಕಾನ್ಸ್ಟಿಪೇಷನ್ಗೂ ಇದು ಒಳ್ಳೆಯದು, ಲೂಸ್ ಮೋಷನ್ ತಡಿಲಿಕ್ಕೂ ಕೂಡ ಈ ಕಷಾಯ ಒಳ್ಳೆಯದು. ಅಂದರೆ ಒಳ್ಳೆಯ ಗ್ರಾಹಿಯಾಗಿ ಇದು ಕೆಲಸ ಮಾಡ್ತದೆ, ಕರಳಿನ ಶುದ್ಧೀಕರಣ ಮಾಡ್ತದೆ. ಲೂಸ್ ಮೋಷನ್ ಆದರೆ ಅದನ್ನು ಕರಳನ್ನು ಕ್ರಿಯಾಶೀಲಗೊಳಿಸಿ ಆ ಸಮಸ್ಯೆ ತಡೆಗಟ್ಟುತ್ತದೆ. ಮತ್ತು ತುಂಬ ಕಾನ್ಸ್ಟಿಪೇಷನ್ ಇದ್ರೂ ಕೂಡ ಅವ್ರಿಗೂ ಕೂಡ ಒಳ್ಳೆಯದು. ಆಮೇಲೆ ಇದರ ಸೇವನೆಯಿಂದಾಗಿ ನಮ್ಮಲ್ಲಿ ಈ ಬೋನ್ಸು ಸ್ಟ್ರಾಂಗ್ ಆಗ್ತದೆ. ಯಾಕಂದರೆ ಯಾವಾಗ ಶರೀರದಲ್ಲಿ ಶುದ್ಧವಾದ ಒಂದು ಸರ್ಕ್ಯುಲೇಷನ್ ಇರ್ತದೆ ಆವಾಗ ಅಸ್ಥಿಧಾತು ಭಾಳ ಕ್ರಿಯಾಶೀಲವಾಗಿರ್ತದೆ. ಆಮೇಲೆ ಜಾಯಿಂಟ್ ಪೇನ್, ರೊಮಟೈಡ್ ಆರ್ಥರೈಟಿಸ್, ಆಸ್ಟಿಯೋ ಆರ್ಥರೈಟಿಸ್ ಇರೋರು ಈ ಕಷಾಯ ಸೇವನೆ ಮಾಡೋದ್ರಿಂದ ಆ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು. ಪ್ರಾರಂಭಿಕ ಹಂತದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ, ಜಾಸ್ತಿ ಆಗಿತ್ತು ಅಂದರೆ ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆ, ಕೆಲವೊಂದಿಷ್ಟು ಔಷಧಿಗಳನ್ನು ತೆಗೆದುಕೊಳ್ಳಲೇಬೇಕಾಗ್ತದೆ. ಆಮೇಲೆ ಇದು ಚರ್ಮದ ವ್ಯಾಧಿಗಳನ್ನು ಬರದಂತೆ ತಡೀತದೆ, ಚರ್ಮದ ಜೀವಕೋಶಗಳಿಗೆ ಒಳ್ಳೆಯ ರಕ್ತ ಸಂಚಾರವನ್ನು ಒದಗಿಸ್ತದೆ. ಆಕ್ಸಿಜನೇಟೆಡ್ ಬ್ಲಡ್ ಚೆನ್ನಾಗಿ ಫ್ಲೋ ಆದರೆ ಚರ್ಮದ ಜೀವಕೋಶಗಳು ಡಿಜನರೇಷನ್ ಆಗೋದೇ ಇಲ್ಲ, ಆವಾಗ ಚರ್ಮದ ಸಮಸ್ಯೆಗಳೇ ಬರೋದಿಲ್ಲ, ಬರದಂತೆ ತಡಲಿಕ್ಕೆ ಬೆಸ್ಟ್. ಮತ್ತು ಕಫಜನ್ಯವಾಗಿ, ವಾತಜನ್ಯವಾಗಿ ಬರುವ ಚರ್ಮದ ರೋಗಗಳಿಗೆ ಜೀರಿಗೆ ಕಷಾಯ ದಿ ಬೆಸ್ಟ್ ಅಂತ ಹೇಳ್ಬೋದು. ಹೀಗೆ ಅದು ಒಳ್ಳೆಯ ಚಕ್ಷುಷ್ಯ ಅಂದರೆ ಕಣ್ಣಿನ ಆರೋಗ್ಯ ಕಾಪಾಡುತ್ತೆ. ಸರ್ವಾಂಗೀಣ ಸ್ವಚ್ಛತೆಗೆ ಮುಖ್ಯವಾಗಿರ್ತಕ್ಕಂಥದ್ದು ಇದು. ಅನುಲೋಮಕವಾಗಿ ಕೆಲಸ ಮಾಡುತ್ತೆ, ಅಂದರೆ ಶರೀರದಲ್ಲಿ ಯಾವುದೇ ಕಲ್ಮಶಗಳನ್ನ ಇಟ್ಕೊಳ್ಳೋದಿಲ್ಲ, ಇದು ಹೊರಗೆ ಹಾಕ್ತದೆ. ಬೆವರು ಚೆನ್ನಾಗಿ ಹೋಗ್ತದೆ. ಕೆಲವು ಜನರಿಗೆ ವಿಪರೀತ ಬೆವರು ಬರ್ತದೆ, ಕೆಲವು ಜನರಿಗೆ ಬೆವರೇ ಬರೋದಿಲ್ಲ. ಅದನ್ನು ಸಹಜ ಸ್ಥಿತಿಗೆ ತರಲಿಕ್ಕಾಗಿ ಇದರ ಕಷಾಯ ಕುಡಿಯೋದು. ಆಮೇಲೆ ಕೆಲವು ಜನರಿಗೆ ಮೂತ್ರನೇ ಸರಿಯಾಗಿ ಹೋಗೋದಿಲ್ಲ, ಇದು ಒಳ್ಳೆಯ ಮೂತ್ರಲವಾಗಿ ಕೆಲಸ ಮಾಡ್ತದೆ. ಶರೀರದಲ್ಲಿರ್ತಕ್ಕಂಥ ಈ ವಾಟರ್ ರಿಟೆನ್ಷನ್ ಸಮಸ್ಯೆ, ಎಕ್ಸ್ಟ್ರಾ ಒಂಥರ ಕಾಲು ಸ್ವೆಲ್ಲಿಂಗ್ ಬರೋದು, ಕೈ ಸ್ವೆಲ್ಲಿಂಗ್ ಬರೋದು, ಇಂಥವೆಲ್ಲ ಸಮಸ್ಯೆ ಇದ್ದಾಗ ಅದಕ್ಕೆ ಇದು ಭಾಳ ಒಳ್ಳೆಯ ಪರಿಹಾರ. ಕೆಲವೊಮ್ಮೆ ಕಿಡ್ನಿ ಸಮಸ್ಯೆ, ಲಿವರ್ ಸಮಸ್ಯೆಯಿಂದನೂ ಈ ಥರ ಆಗ್ತಾ ಇರ್ತದೆ. ಅದನ್ನು ಪರೀಕ್ಷೆ ಮಾಡಿಸ್ಕೊಂಡು ಆ ಥರ ಸಮಸ್ಯೆ ಇಲ್ಲಾಂದರೆ ಬರೀ ಎಡಿಮಾ ಇತ್ತು, ಕಾಲು ಕೈಗಳಲ್ಲಿ ಊತ ಬರ್ತಾ ಇತ್ತು ಅಂದರೆ ಈ ಕಷಾಯ ಕುಡಿದ್ರೆ ಗುಣ ಆಗ್ತದೆ. ಕಿಡ್ನಿ ಮತ್ತು ಲಿವರಿಗೆ ಸಮಸ್ಯೆ ಇದ್ದರೆ ಅದಕ್ಕೆ ಔಷಧಿಗಳನ್ನ ತೆಗೆದುಕೊಳ್ಬೇಕು, ಬರೀ ಕಷಾಯ ಕುಡಿದ್ರಿಂದ ಅದಾಗೋದಿಲ್ಲ. ಹೀಗೆ ಇವೆಲ್ಲ ಆರೋಗ್ಯದ ಸಮಸ್ಯೆಗಳಿಗೆ ಜೀರಿಗೆ ಕಷಾಯ ದಿ ಬೆಸ್ಟ್ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಒಂದು ಕಷಾಯದ ಪ್ರಯೋಗವನ್ನು ಹೇಗೆ ಮಾಡೋದು ಅಂದರೆ,
2 ಚಮಚ ಜೀರಿಗೆಯ ಪುಡಿಯನ್ನು 2 ಗ್ಲಾಸ್ ನೀರಿಗೆ ಹಾಕಿ ಕುದಿಸಿ ಅದನ್ನು 1 ಗ್ಲಾಸ್ ಗಳಿಸಿದರೆ ಅರ್ಧ ಮಾಂಸ ಶೇಷ, ಅರ್ಧ ಗ್ಲಾಸ್ ಗಳಿಸಿದರೆ ಚತುರ್ಮಾಂಸ ಶೇಷ. 1 ಗ್ಲಾಸ್ಗೆ ಅದರ ಇಳಿಸ್ಬೋದು, ಅರ್ಧ ಗ್ಲಾಸ್ಗೆ ಅದರ ಇಳಿಸ್ಬೋದು. ಆ ರೀತಿ ಅದನ್ನು ಕುದಿಸಿ ರೆಡ್ಯೂಸ್ ಮಾಡಿ ಸೋಸಿ ಅದನ್ನು ರಾತ್ರಿ ಆಹಾರದ ನಂತರ ಏನಾದರೂ ಸೇವನೆ ಮಾಡ್ಬೋದು ಅಥವಾ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಾದರೂ ಸೇವನೆ ಮಾಡ್ಬೋದು. ಇನ್ನು ಪಿತ್ತ ಪ್ರಕೃತಿ ಇರತಕ್ಕಂಥವ್ರು ಈ ಕಷಾಯದಲ್ಲಿ ತುಪ್ಪವನ್ನು ಹಾಕಿ ಸೇವನೆ ಮಾಡಬೇಕು. ಅಂದರೆ ಅದು ಪಿತ್ತದ ಒಂದು ಸಮಸ್ಯೆಗಳನ್ನು ತಡೆಗಟ್ಟುತ್ತದೆ, ಸ್ನಿಗ್ಧತೆಯನ್ನು ಅಲ್ಲಿ ಏನು ಮಾಡ್ತದೆ, ಬ್ಯಾಲೆನ್ಸ್ ಮಾಡ್ತದೆ. ಅದಕ್ಕೆ ಕಷಾಯದ ಜೊತೆಗೆ ಪಿತ್ತ ಜಾಸ್ತಿ ಇರೋರು ತುಪ್ಪವನ್ನು, ಹಸುವಿನ ತುಪ್ಪವನ್ನು 2 ಚಮಚ ಬಳಸೋದು. ಈ ಮಾಹಿತಿಯನ್ನೆಲ್ಲರಿಗೂ ಶೇರ್ ಮಾಡಿ. ಜೊತೆಗೆ ತಾವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ.